ಬೆಂಗಳೂರಿನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಪೌರ ಕಾರ್ಮಿಕನೋರ್ವ ಮೃತಪಟ್ಟಿರುವ ಆರೋಪ ಕೇಳಿಬಂದಿದೆ. ಜೆಸಿ ರಸ್ತೆಯ ಟ್ರಸ್ಟ್ ವೆಲ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ 41 ವರ್ಷದ ಚಲಪತಿ ಮೃತಪಟ್ಟಿದ್ದಾರೆ ಅಂತ ಆರೋಪಿಸಿ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನವೆಂಬರ್ 25ನೇ ತಾರೀಕು ಕೈಕಾಲು ನೋವು ಅಂತ ಪೌರ ಕಾರ್ಮಿಕ ಚಲಪತಿ ಟ್ರಸ್ಟ್ ವೆಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ತಪಾಸಣೆ ಮಾಡಿದ ವೈದ್ಯರು ಚಲಪತಿಗೆ ಇಂಜೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇದರಿಂದ ನೋವು ಕಡಿಮೆ ಆಗದ ಕಾರಣ ಶಸ್ತ್ರಚಿಕಿತ್ಸೆ ಮಾಡಬೇಕು, 1,30,000 ರೂಪಾಯಿ ಪಾವತಿ ಮಾಡಬೇಕು ಅಂತ ಹೇಳಿದ್ರಂತೆ. ಈ ಪೈಕಿ 30,000 ರೂಪಾಯಿಯನ್ನ ಪಾವತಿ ಮಾಡಿದ್ದ ಚಲಪತಿ ಕುಟುಂಬಸ್ಥರು ಉಳಿದ ಹಣವನ್ನು ಕಟ್ಟೋದಕ್ಕೆ ಸಮಯಾವಕಾಶ ಕೇಳಿದ್ರಂತೆ. ಈ ನಡುವೆ ಮತ್ತೋರ್ವ ವೈದ್ಯರು ಒಟ್ಟು 4 ಲಕ್ಷ ರೂಪಾಯಿ ಪಾವತಿ ಮಾಡೋದಕ್ಕೆ ಹೇಳಿದ್ರಂತೆ. ಹಣ ಕಟ್ಟೋದಕ್ಕೆ ವಿಳಂಬ ಆದ ಕಾರಣ ವೈದ್ಯರು ಸರಿಯಾದ ಸಮಯಕ್ಕೆ ಆಪರೇಷನ್ ಮಾಡಿಲ್ಲ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದ ಕಾರಣ ಚಲಪತಿ ಮೃತಪಟ್ಟಿದ್ದಾನೆ ಅಂತ ಚಲಪತಿ ಪತ್ನಿ ದೂರನ್ನು ಕೊಟ್ಟಿದ್ದಾರೆ. ಬಾಡಿ ಪೇನ್ಗೆ ಒಂದು ಇಂಜೆಕ್ಷನ್ ಹಾಕೊಳ್ಳೋದಕ್ಕೆ ಹೋಗಿದ್ರು. ಇಂಜೆಕ್ಷನ್ ಹಾಕಿ ಸಂಡೇ ಆಗಿದ್ದು, ಸಂಡೇ ನೈಟ್ ಆಗಿರೋದು. ಸಂಡೇ ನೈಟ್ ಆಗಿದ್ಮೇಲೆ ಮಂಡೇ ಏನೂ ಪ್ರಾಬ್ಲಮ್ ಇಲ್ಲ. ಮಂಗಳವಾರ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಹೋಗಿದ್ದಾನೆ. ಸ್ನಾನ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಕೆಲಸದಲ್ಲಿ ಪ್ರಾಬ್ಲಮ್ ಆಗಿ ಮನೆಗೆ ಬಂದಿದ್ದಾನೆ. ಜಾಸ್ತಿ ಪೈನ್ ಇದೆ, ಕಾಲು ಜಾಸ್ತಿ ಪೈನ್ ಇದೆ. ಇದಕ್ಕೆ ಬಂದಿರೋದು ಮನೆಗೆ ನಾವೇನು ಮಾಡಿದ್ವಿ, ಅದರಿಂದ ಪೈನ್ ಆಗಿರೋದ್ರಿಂದ ನಾವು ಬೇರೆ ಕ್ಲಿನಿಕ್ ಕರ್ಕೊಂಡೋದ್ವಿ. ಅಲ್ಲಿ ಕರ್ಕೊಂಡೋದ್ರೆ ಲೋ BP ಇದೆ, ಸ್ವಲ್ಪ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತಂದರು. ಇಲ್ಲಿ ಕರ್ಕೊಬಂದ್ವಿ ಸರ್. ಆರ್ಗನ್ ಪ್ರಾಬ್ಲಮ್ಸ್ ಏನೂ ಇಲ್ಲ ಸರ್. ಕಿಡ್ನಿ ಪ್ರಾಬ್ಲಮ್ ಇಲ್ಲ, ಲಿವರ್ ಪ್ರಾಬ್ಲಮ್ ಇಲ್ಲ, ಜಾಂಡಿಸ್ ಇಲ್ಲ, ಏನೂ ಇಲ್ಲ ಸರ್. ಅವನಿಗೆ ಯೂರಿನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.